ವೀಕ್ಷಕರೇ ಎಲ್ಲರಿಗೂ ನಮಸ್ಕಾರ. ಜಿ ಪಿ ಎಸ್ ಸ್ಟಾರು, ಎಚ್ ಎಸ್ ಸ್ಟಾರು, ಪಿ ಎಸ್ ಟಿ ಆರು ಏನು ಇದುವರೆಗಾದರೂ ನೇಮಕಾತಿ ಆಗಿಲ್ಲ. ಓಕೆನಾ. ಮೇನಾಗಿ ಪಿ ಎಸ್ ಟಿ ಆರ್ 10 ವರ್ಷಗಳಿಂದ ಯಾವುದೇ ರಿಕ್ರೂಟ್ಮೆಂಟ್ ಆಗಿಲ್ಲ. ಆ ಒಂದು ಕಾರಣದಿಂದ ಪಿ ಎಸ್ ಟಿ ಆರ್ ಅಭ್ಯರ್ಥಿಗಳು ಭಾಳ ನೊಂದಿದ್ದಾರೆ. ಓಕೆ, 10 ವರ್ಷದಿಂದ ಅವರು ಗೆಸ್ಟಾಗೇ ಮಾಡ್ತಾಯಿದ್ದಾರೆ. ಆ ಒಂದು ಕಾರಣದಿಂದ ಪಿ ಎಸ್ ಟಿ ಆರ್ ನೋಟಿಫಿಕೇಷನ್ ಆಗಬೇಕು ಅಂಥೇಳಿ ಆ ಒಂದು ಕಾರಣದಿಂದ ಲಕ್ಷ್ಮೀಕಾಂತ್ ಟಿ ಸರ್ ಏನಂತಂದರೆ ಇದು ಅಧ್ಯಕ್ಷತೆಯನ್ನು ವಹಿಸ್ಕೊಂಡು ಇವತ್ತು ಬೆಳಗ್ಗೆ ತಾನೇ ವಿಡಿಯೋ ಮಾಡಿದ್ದೆ ನಾನು. ಅವರು ಲೆಟರ್ನ ಬರೆದಿದ್ದಾರೆ ಶಿಕ್ಷಣ ಸಚಿವರಿಗೆ ಅಂತೇಳಿ. ಅದೇ ರೀತಿಯಾಗಿ ಇವತ್ತು ಏನಂತಂದರೆ 100 ಅಭ್ಯರ್ಥಿಗಳನ್ನ ಕರೆದುಕೊಂಡು ಅವರು ಶಿಕ್ಷಣ ಸಚಿವರಿಗೆ ಏನಂದರೆ ಮೀಟ್ ಆಗೋದಕ್ಕೆ ಅವರು 100 ಅಭ್ಯರ್ಥಿಗಳನ್ನ ಕರೆದುಕೊಂಡು ಹೋಗಿದ್ದಾರೆ. ಅಲ್ಲಿ ಏನೆಲ್ಲ ಆಯಿತು, ಯಾವ ರೀತಿ ಒಳಗೆ ಟ್ರೀಟ್ ಆಯಿತು, ಎಲ್ಲ ಸಂಪೂರ್ಣವಾದ ಮಾಹಿತಿ ಇವತ್ತಿನ ಈ ವಿಡಿಯೋದಲ್ಲಿ ನಾವು ನೋಡ್ತಾ ಹೋಗೋಣ. ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಟ್ರೆ ಲೈಕ್ ಕೊಟ್ಟು ವಿಡಿಯೋ ನೋಡೋದಕ್ಕೆ ಆರಂಭಿಸಿ. ಇಬ್ರು ಬರ್ರಿ. ಬರುತ್ತೋ ಏನು ಬರುತ್ತಿಲ್ಲ, ಏನೋ ಹೇಳಿದ್ರೆ ನಿಮ್ಗೆ ಕಷ್ಟ ಆಗುತ್ತೆ. ಆಯ್ತು ಮೇಡಮ್, ಅಲ್ಲೇ ಆಯ್ತು, ಓಕೆ. ಅಲ್ಲಿ ಮಾತಾಡಿ ಮುಗಿದ ಕಡೆ ಹೋಗ್ಬಿಡಿ. ಇಲ್ಲ ನೀವು ಕರ್ಕೊಂಡೇ ಹೋಗೋ ಕಡೆ ಹೋಗಿ. ಈಗ ನಾನು ಕೊಡ್ಲಾ ಇವ್ರಿಗೆ ಯಾರಿಗಾನ ಏನು ಮಾತಾಡ್ತೀವಿ? ಕೊಡ್ಲಾ? ಓಕೆ ಮೇಡಮ್ ಅವ್ರ ಹತ್ರ ನೀವು ಪ್ರಿನ್ಸಿಪಾಲ್ ಸೆಕ್ರೆಟರಿ ಅವ್ರು ಮೀಟ್ ಮಾಡಬೇಕಂತ. ಒಂದು ನಿಮಿಷ ಯಾರು ಕೊಡ್ತೀನಿ ಅವ್ರಿಗೆ. ಕೊಡ್ಲಾ? ಹಲೋ, ಕೊಡ್ಲಾ ಅವ್ರಿಗೆ? ಹೌದು, ಅದು ಅವ್ರಿಗೆ ಹೇಳಿಲ್ಲ, ನನಗೆ ಹೇಳೋದು ಪಿ ಎಸ್ ಅವರು. ಮೇಡಮ್ ಅವ್ರ ಹತ್ರ ಹೋಗಿ. ಹಾಂ, ಸರಿ. ರಶ್ಮಿ ಮೇಡಮ್ ಅವರು ಮೀಟ್ ಮಾಡ್ಬೇಕಂತೇಳಿ ವಿಚಾರವಾಗಿ ಲಾಸ್ಟ್ ಟೈಮ್ ಮೀಟ್ ಮಾಡಿದ್ವಿ. ಈಗ ಹೋಗಿ ಮೊದಲು ಅವ್ರು ಮೀಟ್ ಮಾಡ್ಬೇಕಂತ ಅವರೇ ಡಿಸಿಷನ್ ತಗೋಬೇಕಂತೆ. ನಮ್ಮ ವೈಎಸ್ ಡಿ ಅವ್ರು ಮಾತಾಡಿದ್ರು, ಪಿ ಎಸ್ ಅವರು ಮಾತಾಡಿದ್ರು. ಅವ್ರನ್ನ ಇವ್ರನ್ನ ಪ್ರಿನ್ಸಿಪಲ್ ಸೆಕ್ರೆಟರಿ ಅವರು ಮೀಟ್ ಮಾಡಬೇಕಂತ ಕಮಿಷನರು ಅವ್ರನ್ನ ಮೀಟ್ ಮಾಡ್ತಾರೆ. ಸಾಹೇಬ್ರ ಗಮನಕ್ಕೆ ತರணும் ಅಷ್ಟೇ ಬರ್ತದೆ. ನೀವು ಸಾಹೇಬ್ರ ಹತ್ರ ಬರ್ಬೇಕು, ಅಪಾಯಿಂಟ್ಮೆಂಟ್ ತಗೊಂಡ್ಬರ್ಬೇಕಲ್ಲ. ನಿನ್ನೆ ಫೋನ್ ಮಾಡಿದ್ದೆ ಸರ್. ಫೋನ್ ಮಾಡಿದಾಗ ಈ ಜನರಲ್ ಆಗಿ ಹೇಳ್ತಾರೆ ಸಾಹೇಬ್ರು ಸಿಗ್ತಾರೆ, ಇಂಥ ಟೈಮ್ ಸಿಗ್ತಾರೆ ಅಂತ ಹೇಳ್ತಾರೆ. ನೀವೆಲ್ಲ ಅಪಾಯಿಂಟ್ಮೆಂಟ್ ತಗೊಂಡ್ಬರ್ಬೇಕು. ಹಾಗೆ ಬಂದ್ಬಿಟ್ರೆ 100 ಜನ. ನೀನು ಲಕ್ಷ್ಮೀಕಾಂತ್ ನೀವು ಹಂಗೆ ಹೇಳಿರಲ್ಲ, ಸಾಹೇಬ್ರು ಸಿಗ್ತಾರಾ ಬನ್ನಿ ಸಿಗ್ತಾರ ಅಂತ ಎಲ್ಲರೂ ಅಷ್ಟೇ. ಸಾಹೇಬ್ರು ಸಿಗ್ತಾರೆ, 3 ಜನ 40 ಜನ ಕರ್ಕೊಂಡ್ ಬರ್ತೀನಿ ಹೇಳಿದ ಅವರೇ ಬೇಡ ಅಂತಾರೆ. ಇಂಥ ಟೈಮ್ ಬಂದ್ರೆ ಸಿಗ್ತಾರೆ ಅಂತ ಯಾರು ಜನರಲ್ ಆಗಿ ಪಬ್ಲಿಕ್ಸ್ ಕೇಳ್ತಾರಲ್ಲ ಆ ಥರ ಹೇಳ್ತಾರೆ. ಇದನ್ನ ಟೈಮ್ ತಗೊಂಬಂದು ಇಂತಿಷ್ಟೆಲ್ಲ ನಿಮ್ಮ ಮಕ್ಕಳನ್ನೆಲ್ಲ ಕರ್ಕೊಂಬಂದು ನೀವು ಕೂತ್ಕೊಂಡ್ಬಿಟ್ರೆ ಸಾಹೇಬ್ರು ಈಗ ಬೆಳಗ್ಗೆ ಎದ್ದು ತಲಕೆರೆಗೆ ಹೋದ್ರೆ ತುಂಬಾ ಕಷ್ಟ ಇದೆ ಸರ್. ಹಳೆ ನೋಟಿಫಿಕೇಶನ್ ಅಪಾಯಿಂಟ್ಮೆಂಟ್ ತಗೋಬೇಕಲ್ಲ. ಹಿಂಗೆಲ್ಲ ಬರೋದು ಇಷ್ಟು ಜನ ಬರೋದು ಅಪಾಯಿಂಟ್ಮೆಂಟ್ ತಗೊಂಡ್ಬರ್ಬೇಕು. ಮೇಡಮ್ ಅವ್ರನ್ನ ಭೇಟಿ ಮಾಡಿ ಮೇಡಮ್ ಅವ್ರನ್ನ ಭೇಟಿ ಮಾಡಿ. ಬರೋದು ಬೇಡ ಇಲ್ಲಿ ನಾವು ಬರಂಗಿಲ್ಲ ಸರ್. ಆಫೀಸರ ಕ್ಲಿಯರ್ ಆಯ್ತು. ಸಾಹೇಬ್ರನ್ನ ಭೇಟಿ ಮಾಡಿದ್ರೆ ಸ್ವಲ್ಪ ಚೆನ್ನಾಗಿ ಸಾಹೇಬ್ರು ಭೇಟಿ ಮಾಡ್ಬೇಕಾರೆ ಅಪಾಯಿಂಟ್ಮೆಂಟ್ ತಗೊಳ್ಳಿ. ಇದಾರೆ ಸರ್, ಅವ್ರು ಏನು ಹೇಳ್ತಾರೆ ಕೇಳಿ. ಅಪಾಯಿಂಟ್ಮೆಂಟ್ ತಗೊಂಡ್ಬನ್ನಿ. ಅವ್ರು ಇಲ್ಲಿಗೆ ಹೇಳ್ತಾರ, ವಿಧಾನಸೌಧ ಹೇಳ್ತಾರ, ಅಲ್ಲಿಗೆ ಬಂದು ಮೀಟ್ ಮಾಡ್ಬೋದು. ಎಂತಂದ್ರೆ ಸಾಹೇಬ್ರು ಎಲ್ಲರೂ ಮೀಟ್ ಮಾಡ್ತಾರೆ, ಎಲ್ರಿಗೂ ಟೈಮ್ ಕೊಡ್ತಾರೆ. ಯಾರು ಕೇಳಿದ್ರು ಇಲ್ಲಿವರೆಗೂ ಟೈಮ್ ಇಲ್ಲ ಅಂತ ಹೇಳೇ ಇಲ್ಲ, ಎಲ್ರಿಗೂ ಕೊಟ್ಟಿದ್ದಾರೆ. ಭೇಟಿ ಮಾಡಿ ಇವತ್ತೊಂದು ರೆಗ್ಯುಲರ್ ಭೇಟಿ ಮಾಡಂಗಿದ್ರೆ ಅವರೇ ಇದಾರಲ್ಲ, ಅವರೇ ಹೇಳ್ತಾರಲ್ಲ. ನಾವು ಜನರಲ್ ಆಗಿ ಕೇಳ್ತಾರೆ ಸಾಹೇಬ್ರು ಯಾವಾಗ ಸಿಗ್ತಾರೆ ಅಂದರೆ ಯಾರನ್ನ ಬರ್ತಾರಲ್ಲ, ಅದಕ್ಕೆ ನಾವು ಹೇಳ್ತೀವಿ ಇದ್ದಾರೆ ಅಂತಾರೆ, ಇಂಥ ಟೈಮ್ ಬನ್ನಿ ಅಂತ ಹೇಳ್ತೀವಿ ಅಷ್ಟೇ. ನೀವು ಈ ಥರ ಹೆಂಗೆಲ್ಲ ಬರೋರು ಅಪಾಯಿಂಟ್ಮೆಂಟ್ ತಗೋಬೇಕು. ಆಫೀಸ್ ವಿಧಾನಸೌಧಕ್ಕೆ ಫೋನ್ ಮಾಡಿ ಅಪಾಯಿಂಟ್ಮೆಂಟ್ ತೊಗೊಂಡು, ಅಥವಾ ಕಿಶೋರ್ನ ಯಾರನ್ನ ಜಯಪ್ರಕಾಶ್ ಇರ್ತಾರಲ್ಲಿ ಅವ್ರನ್ನ ಮೀಟ್ ಮಾಡಿ ಅಪಾಯಿಂಟ್ಮೆಂಟ್ ತೊಗೊಂಡು ಸಾಹೇಬ್ರದ್ದು ಅವ್ರು ಎಲ್ಲಿ ಹೇಳ್ತಾರೋ ಅಲ್ಲಿ ಎಜುಕೇಷನ್ ಡಿಪಾರ್ಟ್ಮೆಂಟ್ ಹೇಳ್ತಾರೆ, ವಿಧಾನಸೌಧ ಹೇಳ್ತಾರೆ, ಇಲ್ಲಿ ಹೇಳ್ತಾರೆ, ಅವಾಗ ಬರಬೇಕು. ಇಷ್ಟು ಜನ ಬರೋ ಅವಶ್ಯಕತೆ ಇಲ್ಲ. ಒಂದು 10-12 ಜನ 5-6 ಜನ ಬಂದರೆ ಸಾಕು. ನೀವು ಮಕ್ಕಳನ್ನ ಮರಿನೆಲ್ಲ ಕರ್ಕೊಂಬಂದ್ಬಿಟ್ರೆ ಬೆಂಗಳೂರು ಎಷ್ಟು ಕಷ್ಟ ಇದೆ ಆಗುತ್ತಾ. ಒಂದು ದಿವಸ ಮೇಂಟೈನ್ ಮಾಡೋಕ್ಕೆ ಬೆಂಗಳೂರಲ್ಲಿ ಹೋಗಿ ಮೇಡಮ್ ಅವ್ರು ಮೀಟ್ ಮಾಡ್ಬೇಕಂತ ಮಾಡಿ. ನಮ್ಗೆ ಎಷ್ಟು ಕಷ್ಟ ಬರ್ತಾರೆ. 10 ವರ್ಷ ಗಂಟಲೆ ಓದ್ತಾ ಇದ್ದೀವಿ. ಲಕ್ಷ್ಮೀಕಾಂತ್, ನಿಮ್ಮ ಕಷ್ಟಕ್ಕೆ ಯಾರೂ ಏನೂ ಹೇಳ್ತಾ ಇಲ್ಲ. ಪ್ರೋಟೋಕಾಲ್ ಫಾಲೋ ಮಾಡಿ. ಗೌರ್ಮೆಂಟ್ ನೌಕರಿ ತೊಗೊಳಕ್ಕೆ ಹೋಗ್ತಾ ಇದ್ದೀರಿ, ಏನಿದೆ ಅದು ಫಾಲೋ ಮಾಡಿ. ಓಕೆ, ಹೋಗಿ ಮೇಡಮ್ ಅವ್ರು ಮೀಟ್ ಮಾಡಿ. ಇಲ್ಲಿ ಸಾಹೇಬ್ರು ಮೀಟ್ ಮಾಡೋದು. As it is already, we are aware that right from past 11 years, 10 years, mostly 10 years, there is no any call for. We have only one option, none other than that. We are waiting from past 10 years. If they don't have any plan for that thing, they would have intimated earlier. We could have chosen our path separately. It is really unjust for us. And apart from that, we have many questions to ask from on plans. That answers has to be said by the Madhu Bangarappa sir. So kindly we request to answer our questions
and kindly give the justice for us. And we are ready to go wherever they ask us, because we are really hardworking aspirants. We are from past years we are waiting. So kindly do the needful. We request from to all the departments, whoever is responsible for this. So kindly come forward to help us and do the needful.